ಬರ್ತಾನೆ ಯಾವ್ಯಾವ ಸೊಲ್ಯೂಷನ್ ಹೇಳ್ತಿರ್ತಾನೆ ನಾನು ಯಾಕೋ ಲಿಂಕ್ ಮಾಡಿರ್ತೀನಿ ಅವ್ರ ಕಾರ್ಯಕ್ಕೆ ಫಾರ್ಮುಲಾನೇ ಬರಲ್ಲ. 12 ಸಬ್ಜೆಕ್ಟ್ ಇದೆ, ಅದರಲ್ಲಿ ಕಾಸ್ಟ್ ಟೀಟಾ, ಟ್ಯಾನ್ ಟೀಟಾ, ಪೀಟಾ ಗೀಟಾ ಅಂದ್ರೆ ನನ್ ನೋವು ಏನಂತ ನನಗ್ ಗೊತ್ತು. ನಾನ್ ಹೆಂಗ್ ತರ್ಕೊಂಡಿದ್ದೀನಿ ನನಗ್ ಗೊತ್ತಾಗುತ್ತೆ. ನಿಮ್ಗೆ ಹೆಂಗ್ರಿ ಅರ್ಥ ಆಗ್ಬೇಕು. ನಾವು ಕೊಟ್ಟಿರೋ ದೇಶ ಇದು. ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ನೀನ್ ಗೆದ್ರೆ ತಾನೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಯೂಟ್ಯೂಬ್ ಬ್ಲಾಗ್ ಅದು ಫ್ರೀ ಇದ್ದೀರಾ? ಬರೀ ಇಂಥದೆಯ. ಈಗ ನಿಮ್ಮ ಹೆಸರು ಈಗ ನಿಮ್ಗೊಂದು ಪ್ರಶ್ನೆ, ನೀವೇನಾದ್ರು ಉತ್ತರ ಕೊಟ್ಟು ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಇದು ಗಿಫ್ಟ್ ಇರುತ್ತೆ. ಲವ್ನಾಕ ಯಾವ ಏಜಲ್ಲಿ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ನಿಮ್ಮ ಮನ್ಸಿಗೆ ಬಂದಿದ್ದು ಉತ್ತರ ಕೊಡಿ ಅಂತ. ಅಲ್ಲ, ಯಾವ ಥರ ಮಾಡಬೇಕು? ಹುಡುಗರು ಟ್ರೂ ಆಗಿದ್ರು ಹುಡುಗಿರು ಯಾಕೆ ಬಿಟ್ಟು ಹೋಯ್ತಾರೆ ಅಂತ ಹೇಳಕ್ಕಾಗಲ್ಲ. ಹುಡುಗರು ಬಿಟ್ಟೋಗ್ಬೋದು. ಹುಡುಗರು ಬಿಟ್ಟೋಗಲ್ಲಕ್ಕೆ ಯಾವತ್ತು ನಿಮಗೆ ಹಂಗೆ ಪರ್ಫೆಕ್ಟ್ ಆಗಿ ಹೆಂಗೆ ಹೇಳ್ತೀರಾ? ಹುಡುಗರು ಬಿಟ್ಟೋಗಲ್ಲ, ಹುಡುಗಿರೇ ಬಿಟ್ಟೋಗ್ತಾರೆ ಅಂತ. ಹುಡುಗಿರ್ನಾಕ ಹುಡುಗರು ಅಷ್ಟು ಟ್ರೂ ಆಗಿ ಲವ್ ಮಾಡ್ತಿರ್ತಾರೆ. ಹೇಗೆ ಹುಡುಗಿ ಟ್ರೂ? ಜಾಸ್ತಿ ಫೀಲಿಂಗ್ಸ್ ಹೋಗೋದೇ ಹುಡುಗರು. ಜಾಸ್ತಿ ಫೀಲಿಂಗ್ಸ್ ಹೋಗೋದೇ ಹುಡುಗರು. ಮುಖದಲ್ಲಿ ಎಲ್ರಿಗೂ ಕಾಣಿಸುವಷ್ಟು ನಗು ಇರ್ಬೋದು, ಆದ್ರೆ ಮನ್ಸಲ್ಲಿ ಯಾರಿಗೂ ಕಾಣಿಸ್ತಿರೋಷ್ಟು ಯಾವ ಏಜಿಗೆ ಲವ್ ಮಾಡಿದ್ರೆ ಒಳ್ಳೇದು? ಯಾವ ಏಜಿಗೆ ಲವ್ ಮಾಡಿದ್ರೆ ಒಳ್ಳೇದು? ಲವ್ ಮಾಡೋದೇ ಬೇಡ ಅಷ್ಟೇ. ಮುಂದೆ ಪೇರೆಂಟ್ಸ್ ನೋಡಿ ಮದುವೆ ಮಾಡ್ತಾರೆ. ಇಲ್ಲ ಅಪ್ಪ ಐ ಲವ್ ಯು ಪಾ. ಹುಡುಗರು ಅಷ್ಟು ವೇಟಿಂಗ್ ಅಲ್ಲಿ ಇರಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಹುಡುಗರಿಗೆ ಒಂದು ಮಾತು ಹೇಳೋದ್ರೆ ಏನಂತ ಹೇಳ್ತೀರಾ? ಲವ್ ಮಾಡ್ಬೇಕೋ ಬೇಡ? ಮಾಡಿದ್ರೆ ಲಾಯಲ್ ಆಗಿರೋದು. ಮಾಡಿದ್ರೆ ಸಾಲಲ್ಲ, ಲವ್ ಮಾಡಿದ ಹುಡುಗಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಬರೀ ವಾರ್ಡ್ರೋಬ್ ಇಡೀ ಮನೇಲಿ ನಿಂದಲ್ವಾ? ಅದಕ್ಕೆ ತುಂಬಾ ಇಷ್ಟಪಟ್ಟಿದ್ದು ಒಂದನ್ನೇ, ಅದು ನೀನು.